ರಾಜ್ಯ ಸರ್ಕಾರ ಏನು ಜಾರಿಗೆ ತರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿತ್ತು. ಒಂದು ಖಾಸಗಿ ಕಂಪನಿಯಲ್ಲಿ ಕನ್ನಡಿಗರ ಮೀಸಲಾತಿ ವಿಚಾರಕ್ಕೆ ನಾಲಿಗೆಯನ್ನ ಹರಿಬಿಟ್ಟಿದಂತಹ ಫೋನ್ ಪೇ ಸಿಇಒ ಈಗ ಕನ್ನಡಿಗರ ವಿರುದ್ಧ ಮಂಡಿಯೂರಿದ್ದಾನೆ. ಕನ್ನಡಿಗರು ಬಾಯ್ಕಾಟ್ ಫೋನ್ ಪೇ ಅಭಿಯಾನ ಶುರು ಮಾಡ್ತಾ ಇದ್ದಂತೆ ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಬೆದರಿದ್ದಾರೆ ಹಾಗೂ ಕನ್ನಡಿಗರ ಬಳಿ ಬೇಷರತ್ತಾಗಿ ಕ್ಷಮೆಯಾಚನೆ ಮಾಡಿದ್ದಾರೆ. ಕರ್ನಾಟಕವನ್ನ ಕನ್ನಡಿಗರನ್ನ ಅವಮಾನ ಮಾಡೋದು ನನ್ನ ಉದ್ದೇಶವಾಗಿರಲಿಲ್ಲ. ನನ್ನ ಮಾತಿಂದ ಯಾರಿಗಾದ್ರೂ ನೋವಾಗಿದ್ರೆ ಅಥವಾ ಯಾರ್ದಾದ್ರೂ ಭಾವನೆಗಳಿಗೆ ಧಕ್ಕೆ ಉಂಟಾಗಿದ್ರೆ ನಾನು ನಿಜವಾಗೂ ಕೂಡ ಕ್ಷಮೆಯಾಚಿಸ್ತೇನೆ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಇವರು ಕ್ಷಮೆಯಾಚಿಸಿದ್ದಾರೆ. 15 ರಾಜ್ಯಗಳ ಸುತ್ತಾಟವನ್ನ ಮಾಡಿದ್ದೀನಿ. ಒಬ್ಬ ಆರ್ಮಿ ಆಫೀಸರ್ ಮಗನಾಗಿ 15 ರಾಜ್ಯವನ್ನ ಸುತ್ತಾಡಿದ್ದೀನಿ. ಹಾಗಿದ್ರೆ ನಾನು ಎಲ್ಲಿ ಬೇಕೋ ಅಲ್ಲಿ ನಾನು ನನ್ನ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ಬೋದು. ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು? ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪನಿಯಲ್ಲಿ ಯಾವ್ಯಾವ ಥರ ಒಂದು ಇದಿರುತ್ತೆ, ಪ್ರಕ್ರಿಯೆ ಇರುತ್ತೆ, ಅಪಾಯಿಂಟ್ಮೆಂಟ್ ಪ್ರಕ್ರಿಯೆ. ಅದನ್ನು ನಾನು ಯಾವ ರೀತಿ ಬೇಕೋ ಅದು ನಾನು ಮಾಡ್ತೀನಿ ಅಂತ ಈ ರೀತಿಯಾಗಿ ಹೇಳಿದರು. ಆದರೆ ಇವತ್ತು ಕನ್ನಡಿಗರ ಬೇಷರ ಕ್ಷಮೆಯಾಚನೆ ಮಾಡಿದ್ದಾರೆ ಫೋನ್ ಪೇ ಸಿಇಒ ಸಮೀರ್ ನಿಗಮ್. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ಫೋನಿನ ಸಂಪರ್ಕದಲ್ಲಿ ಕನೆಕ್ಟೆಡ್ ಆಗಿದ್ದಾರೆ. ಸತ್ತಾರ್, ಮೊದಲನೇದಾಗಿ ಹೇಳಿದವರೇನು ಅಂತಂದ್ರೆ, ಯಾವ ರಾಜ್ಯದಲ್ಲಿ ಬೇಕಾದರೂ ಯಾವ ಎಂಟರ್ಪ್ರೈಸ್ ಶುರು ಮಾಡೋದಕ್ಕೂ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ. ಎಷ್ಟೋ ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಿದ್ದೀನಿ, ಅದು ನನ್ನ ಇಷ್ಟ ಅಂತ. ಬಟ್ ಈಗ ಬಾಯ್ಕಾಟ್ ಅಸ್ತ್ರವನ್ನ ಕನ್ನಡಿಗರು ಕೈಗೆತ್ಕೊಂಡ್ಮೇಲೆ ಈಗ ಬೇಷರದ ಕ್ಷಮೆ ಯಾಚಿಸಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಖಂಡಿತ ರಾಹುಲ್, ಅಂದ್ರೆ ಯಾವಾಗ ಇವರು ಫೋನ್ ಪೇ ವಿರುದ್ಧ ಒಂದು ಅಭಿಯಾನ ಶುರುವಾಯಿತು ಅವತ್ತು ಅವರ ಪೋಸ್ಟ್ ಏನಂತಂದ್ರೆ, ಈ ಕನ್ನಡಿಗರ ಮೀಸಲಾತಿ ವಿಚಾರವಾಗಿ ಅಂದ್ರೆ 15 ವರ್ಷದಿಂದ ಈ ರೀತಿ ವಿವಿಧ ರಾಜ್ಯದಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ದೀನಿ, ಇದು ದೊಡ್ಡ ವಿಚಾರ ಅನ್ನೋ ಆಂಗಲ್ ನಲ್ಲಿ ಅವರು ಅವತ್ತು ಪೋಸ್ಟ್ ಮಾಡಿದ್ರು. ಬಟ್ ಇವತ್ತಿನವರ ಪೋಸ್ಟ್ ನೋಡಿದ್ರೆ ಬೆಂಗಳೂರನ್ನ ತುಂಬಾ ಅವರು ಅಪ್ರಿಶಿಯೇಟ್ ಮಾಡಿರುವಂತದ್ದು. ಅಂದ್ರೆ ಇದರ ಮೊದಲ ಹಂತ ಏನಿದೆ, ಫೋನ್ ಪೇಗೆ ಆರಂಭಿಕ ಹಂತದಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿರೋದೇ ಬೆಂಗಳೂರಿಂದ ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಮಾಡಿ ಅವರು ಕ್ಷಮೆ ಯಾಚಿಸಿರುವಂತದ್ದು. ಯಾವಾಗ ಕನ್ನಡಿಗರಲ್ಲಿ ಇದರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತವಾಯಿತು, ಖುದ್ದು ಇವತ್ತು ಸುದೀಪ್ ಅವರು ಕೂಡ ಒಂದಿಷ್ಟು ಅವರು ಕೂಡ ಅಂದ್ರೆ ಫೋನ್ ಪೇ ಜೊತೆಗಿನ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡ್ತಾರೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ವಿಚಾರ ಹರಿದಾಡಿತ್ತು. ಜೊತೆಗೆ ಕರ್ನಾಟಕದಲ್ಲಿ ಹಲವರು ಕೂಡ ಫೋನ್ ಪೇ ಅನ್ಇನ್ಸ್ಟಾಲ್ ಮಾಡಿ ಅದರ ವಿರುದ್ಧ ಒಂದು ಸಮರವನ್ನು ಸಾರಿದ್ರು. ಇದರ ಬೆನ್ನಲ್ಲೇ ಇದೀಗ ಅಂದ್ರೆ ಒಂದು ರೀತಿಯಲ್ಲಿ ಕನ್ನಡಿಗರ ಮಂಡಿ ಊರಿದಂತಹ ಫೋನ್ ಪೇ ಇದೀಗ ಕ್ಷಮೆ ಯಾಚಿಸಿರುವಂತದ್ದು. ಈ ಹಿಂದೆ ಗೂಗಲ್ ಕೂಡ ಇದೇ ರೀತಿ ಒಂದು ಎಡವಟ್ ಮಾಡ್ಕೊಂಡು ನಂತರ ಕ್ಷಮೆ ಯಾಚಿಸುತ್ತೆ. ಇದೀಗ ಫೋನ್ ಪೇ ಕೂಡ ಅದೇ ರೀತಿ ಕ್ಷಮೆ ಯಾಚಿಸಿರುವಂತದ್ದು. ಅವರು ತಮ್ಮ ಪೋಸ್ಟ್ ನಲ್ಲಿ ಒಂದಿಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರು ಬಗ್ಗೆ ಅವರು ಈ ದೇಶಕ್ಕಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಕೊಡುಗೆ ದೊಡ್ಡ ಮಟ್ಟದಲ್ಲಿ, ಉದ್ಯೋಗ ಆಗಿರ್ಬೋದು, ಇನ್ನಿತರ ಇದರಲ್ಲೂ ಕೂಡ ಬೆಂಗಳೂರಿನ ಕೊಡುಗೆ ದೊಡ್ಡದೇ ಇದೆ. ಬಟ್ ಫೋನ್ ಪೇ ಕೂಡ ಈ ಹಂತಕ್ಕೆ ಬೆಳೆಯಲು ಬೆಂಗಳೂರೇ ಕಾರಣ. ಇದೇ ಮೀಸಲಾತಿ ವಿಚಾರವಾಗಿ ಅವರು ಮಾತನಾಡುವ ಸಂದರ್ಭದಲ್ಲಿ ಬಹುಶಃ ಸಂಪರ್ಕ ಕಡಿತವಾಗಿದೆ ಅಂತ ಭಾವಿಸ್ತೀನಿ. ಬಟ್ ಕನ್ನಡಿಗರನ್ನ ಕೆಣಕದಂತಹ ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಈಗ ಕೊನೆಗೂ ಕನ್ನಡಿಗರ ಒಂದು ಬಾಯ್ಕಾಟ್ ಅಸ್ತ್ರಕ್ಕೆ ಮಂಡಿಯೂರಿದ್ದಾರೆ ಹಾಗೂ ಬೇಷರತ್ತಾಗಿ ಕನ್ನಡಿಗರ ಕ್ಷಮೆ ಯಾಚಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.